ವಾವ್, ಬೆಳ್ಳುಳ್ಳಿ ಕಬಾಬ್. ಅಷ್ಟೇ ಅಲ್ಲ ಮೇಡಮ್, ಐಟಮ್ ವೆರೈಟಿ. ಇವ್ರು ನನ್ನ ಆತ್ಮೀಯ ಪ್ರೀತಿಯ ಹೆಂಡತಿ. ನನ್ನ ಆಗು ಹೋಗೋಗಳಿಗೆ ಎಲ್ಲದಕ್ಕೂ ನಮ್ಮ ಹೋಟ್ಲು ಕ್ಯಾಶು ಎಲ್ಲ ನೋಡ್ಕೋತಾರೆ. ನಾವು 100 ಜನಕ್ಕೆ ಅಡುಗೆ ಮಾಡಾಕ್ತೀವಿ, ಇವ್ರು ನಮಗೆ ರುಚಿಯಾಗಿ ಅಡುಗೆ ಮಾಡಾಕ್ತಾರೆ. ಅದೇ ನಮ್ಮ ಯಜಮಾನ್ರು ಕಾಡಿಗೋದ್ರು, ನಾನು ಮದುವೆ ನಿಲ್ಸ್ಬಿಟ್ಟಿದ್ದೆ. ಯಜಮಾನ್ರು ಮನೆ ಕಾಡಿಂದ ಬರ್ತಾ ಇದ್ದೆ, ಕೇಳಿದ್ದೇನೆ ಹೇಳಿ ಅಪ್ಪ ಕಾಲೆಲ್ಲ ನೋವು ಮಾಡಿ ಕಾಲು ಸುತ್ತ ಮಾಡ್ಬಿಡ. 108 ದಿನ ಹೋಟ್ಲು ತೆಗ್ದಿಲ್ಲ ಸರ್. ನಾನು ನಡ್ಕೊಂಬರೋಲ್ಲ, ನಡ್ಕೊಂಡು ತೋರಿಸೋರು. ಅವ್ರ ಮಗಳಿಗೆಲ್ಲ ತೋರಿಸೋರು, ಚಂದ ನೋಡಿಬಿಟ್ಟು ಹೆಂಗೆ ಮಾಡ್ತಾನೆ. ಇವತ್ತು ಇರೋರಿಗೆ ಎಲ್ಲರಿಗೂ ದಯವಿಟ್ಟು ಹೇಳ್ತೀನಿ, ಈಸಿ ಮನಿ ಬರಲ್ಲ. ಶೇರಲ್ಲಿ ಹಾಕಿದ್ರೆ ದುಡ್ಡು ಬಂದ್ಬಿಡುತ್ತೆ, ಇನ್ನೊಂದು ಹಾಕಿದ್ರೆ ದುಡ್ಡು ಬಂದು ಆಲ್ಮೋಸ್ಟ್ ಎಲ್ಲ ಆಲ್ ಗ್ಯಾಮ್ಲಿಂಗ್. ನೀವು ಏನು ಬಿಸ್ನೆಸ್ ಮಾಡ್ತೀರಾ ಅದು ನೀನು ಶ್ರದ್ಧಾ ವ್ಯಕ್ತಿಯಿಂದ ಮಾಡಿದ್ರೆ, ಇವತ್ತು ನನ್ನ ಹೋಟ್ಲು ಇವತ್ತು ನನ್ನ ಮನ್ಸು ಮಡಗಿದ್ರೆ ಒಂದು 200 ಬ್ರಾಂಚಸ್ ಕೊಡ್ಬೋದಾಗಿತ್ತು. ಹೌದು, ಯಾಕೆ ಕೊಟ್ಟಿಲ್ಲ? ಯಾರು ಮಾಡ್ತಾರೆ? ನಿಮ್ಮೆಲ್ಲ ದುಡ್ಡು ಕೊಟ್ಬಿಟ್ಟು ಎಲ್ಲ ನೋಡಿದ್ದೀರಾ? ಏನೇನಾಗಿದೆ ನೋಡಿಲ್ವಾ? 100 ಹೋಟ್ಲು ಓಪನ್ ಆಗುತ್ತೆ, 90 ಹೋಟ್ಲು ಕ್ಲೋಸ್ ಆಗ್ತದೆ, 10 ಹೋಟ್ಲು ಇರುತ್ತೆ. 100 ಹೋಟ್ಲು ಇದೆಯಾ? ಇದೇ ಹೇಳಿ, ನೀವೇ ಹೇಳಿ. ಮಾಡೋಕ್ಕಾಗಲ್ಲ ಸರ್. ವರ್ಸ್ಟ್ ಇಂಡಸ್ಟ್ರಿ. ಲೇಬರ್ ಇಲ್ಲ ಅಂದರೆ ಬದುಕಕ್ಕೆ ಆಗದಿರೋ ಇಂಡಸ್ಟ್ರಿ ಇದು. ಲೇಬರ್ ಸಿಗೋದು ತುಂಬ ಕಷ್ಟ. ತುಂಬ ಕಷ್ಟ ಇದೆ, ತುಂಬ ಅಂದರೆ ತುಂಬ ಕಷ್ಟ ಇದೆ, ತುಂಬ ಇದೆ. ನಾವು ಹೇಳ್ತೀನಿ, ನೀವು ಕಲೀರಿ, ಓನರ್ ಆದವ್ರು ಬನ್ನಿ, ಕೆಲಸ ಕಲ್ತ್ಕೊಳ್ಳಿ. ಕೆಲಸ ನಾನು ಕಲಿಸ್ಕೊಡ್ತೀನಿ. ನಿಮ್ಗೆ ಏನು ಬೇಕು, ಎಷ್ಟು 1 ಗ್ರಾಮಿಂದ ಹಿಡಿದು 1000 kg ಐಟಮ್ಗೂ ಮಸಾಲೆ ತೋರಿಸ್ಕೊಡ್ತೀನಿ. ಮಾಡ್ಕೊಳ್ಳಿ, ಬದುಕೊಳ್ಳಿ. ಹಂಗನ್ಬಿಟ್ಟು ನಾನು ನಿಮಗೆ ಮೋಸ ಮಾಡ್ಬಿಟ್ಟು ನಾನು ಫ್ರಾಂಚೈಸಿ ಕೊಟ್ಬಿಟ್ಟು ಅರ್ಧ ಗಂಟೆ ಇವು ಅಂದರೆ ರೆಡಿ. ನಾನು ಇವತ್ತು ಒಂದು ಪೌಡ್ರ್ ಮಾಡ್ಬೋದು, ಅರ್ಧ ಗಂಟೆ ಪೌಡ್ರ್ ಮಾಡೋದು, ಬೆಳ್ಳುಳ್ಳಿ ಕಬಾಬ್ ಪೌಡ್ರ್ ಮಾಡಿ ದಿನ 100 kg ಓಡಿಸೋದು. ಒಂದು ಬ್ರ್ಯಾಂಡ್ ಹಾಕು ಮಾಡಬೇಕು ಅನ್ನೋಂಗಿದೆ. ದುಡ್ಡು ಬೇಕು ಅಂದರೆ ಏನು ಬೇಕಾದ್ರೂ ಮಾಡ್ಬೋದಾಯ್ತು. ಇವತ್ತು ನಾವು 1 ವರ್ಷದಲ್ಲಿ ನಾನು ಏನು ಬೇಕಾದ್ರೂ ಆಟ ಆಡ್ಬೋದಾಗಿತ್ತು. ಈ ಹೆಸರಿಟ್ಕೊಂಡು ಹೆಸರು ನೀವು ಕೊಟ್ಟಿದ್ದೀರಾ ಸರ್, ಹೆಸರು ನೀವು ಕೊಟ್ಟಿದ್ದೀರಾ, ನಾನು ಕೊಟ್ಟಿದ್ದಲ್ಲ. ನಾನು ನಿಮ್ಗೆ ಅಡುಗೆ ತೋರಿಸಿದಷ್ಟೇ. ನಿಮ್ಗೆ ಅದು ಇಷ್ಟ ಆಗಿದ್ದಕ್ಕೆ ತಾನೇ ನೀವು ಮಾಡಿದ್ರಿ. ನನಗೂ ಅದ್ರಲ್ಲಿ ಕಾಲು ಮುರಿದೋಯ್ತು. 3 ತಿಂಗಳು ಬೆಡ್ ರೆಸ್ಟ್ ತೊಗೊಂಡೆ. ಅವಾಗ ನಾನು ಏನೇನು ಸಫರ್ ಮಾಡಿದ್ದೀನಿ ನನಗೆ ಗೊತ್ತಿದೆ. ಯಜಮಾನ ಇಲ್ಲ, ಬಟ್ಟ ಇಲ್ಲ ಅಂದರೆ ಹೋಟ್ಲ್ ಏನಾಗುತ್ತೆ? ಅವ್ರವ್ರು ಆಮೇಲೆ ರಾಹುಲ್ ಮೇಲೆ ಇನ್ನೊಬ್ಬ ಕ್ಲಾಶ್ ಆಗಿ ಹೋಗ್ಬಿಟ್ಟ ನಾಗ ಅಂತ. ಟಿ ವಿಗಳಲ್ಲೆಲ್ಲ ಮಾತಾಡ್ಬಿಟ್ಟ, ಮೀಡಿಯಾದಲ್ಲೆಲ್ಲ ಬಿಟ್ಟ. ಅದು ಎಲ್ಲೆಲ್ಲಿಗೋ ಹೋಗ್ಬಿಡ್ತು. ಹೋಟ್ಲ್ ಹೆಸರು ಕೇಳೋಕ್ಕೆ ಸ್ಟಾರ್ಟ್ ಆಯಿತು. ಯಾವುದು ಹತ್ತುತ್ತೆ ಅದು ಬೇಗನೂ ಬಿದ್ದೋಗುತ್ತೆ, ನಿಧಾನಕ್ಕೆ ಹೋಗುತ್ತೆ, ಯಾವತ್ತಿದ್ರು ನಿಲ್ಲುತ್ತೆ. ಯಾವತ್ತು ಹಾರಬಾರ್ದು. ಏಕ್ದಮ್ ಮಾರೋಕ್ಕಾಗಲ್ಲ ಸರ್. ನಿಧಾನಕ್ಕೆ ಹತ್ತಿ 1, 2, 3. ನಾನು ಹೋಟ್ಲೆಲ್ಲ ಒಂದು ಗ್ರ್ಯಾಂಡು. ನಮ್ಮ ಬಾಸ್ ಬಂದರು, ಓಪನಿಂಗ್ ಮಾಡಿದ್ರು, ನಾನೇನು ಅಂತ ಬ್ಯಾಂಡ್ ಸೆಟ್ ಗಿನ್ ಸೆಟ್ ಎಲ್ಲ ಕರೀತಾ ಇರಲಿಲ್ಲ. ಇನಾಗ್ರೇಷನ್ ಟೇಪ್ ಕಟ್ ಮಾಡಿದ, ಒಂದು ಫ್ರೂಟ್ ಕೊಟ್ಟ, ಮೇಲ್ಗಡೆ ಕರ್ಕೊಂಡು ಹೋದ, ದೇವ್ರು ನಮಸ್ಕಾರ ಮಾಡಿದ್ರು, ಹೋಗಿ ಬನ್ನಿ ಅಪ್ಪಾಜಿ, ಮುಗೀತು ಕತೆ. ಯಾರು ಮೊದಲನೇ ಬಣಿ ಮಾಡ್ತಾರೆ, ಊಟ ಮಾಡ್ತೀವಿ ದೇವ್ರ ಥರ. ಅವ್ರು ಕಾಲು ಮುಗಿದ್ಬಿಟ್ಟು ಊಟ ಕೂತ್ಕೊಳ್ಳೋಣ, ಊಟ ತಿನ್ಕೊಂಡು ಹೋಗೋಣ. 1, 2, 3, 4, 5 ಹೆಂಗಿದೆ ಮಗ್ಗಿ? ಒಂದೇ ಸಲ 1 into 100 ಅಂದಿದ್ದಾನೆ. 100, 0, 2 ತೆಗೆದ್ರೆ 1 ಆಗಿಬಿಡ್ತದೆ. ಇಲ್ಲ 1 ತೆಗೆದ್ರೆ 0ನೇ ಅಷ್ಟೇ ಅಲ್ವಾ? ಅದ್ರ ಬದಲು ದಯವಿಟ್ಟು ತಾಳ್ಮೆಯಿಂದ ಬದುಕಿ. ಯಾವತ್ತಿದು ಸಕ್ಸಸ್ ಆಗೇ ಆಗ್ತೀರಾ. ಒಂದು ವೃತ್ತಿ ಮೇಲೆ ಯೋಚನೆ ಮಾಡ್ಕೊಂಡು ಬದುಕಿ. ಫಸ್ಟ್ ಹೋಗೋವಾಗಲೇ ಬೇಸ್ ನೋಡ್ಕೊಂಡು ಹೋಗಿ. ನಿಮ್ಗೆ ಆ ಬೇಸ್ ಇಷ್ಟ ಆದರೆ ನೀವು ಶ್ರಮಪಟ್ಟರೆ ಯಾವತ್ತಿಗೂ ಸಕ್ಸಸ್ ಆಗಿ. ಇದರಲ್ಲಿ ಬೇರೆ ಜನದಿದೆ ನಿದರ್ಶನ. ಅದೇ ನಮ್ಮ ಇನ್ಫೋಸಿಸ್ ನಾರಾಯಣಮೂರ್ತಿ ಅವರು, ನಮ್ಮ ಮನೆ ಪಕ್ಕದಲ್ಲಿ ಒಂದು ಚಿಕ್ಕದೊಂದು ಆಫೀಸ್ ಇತ್ತು ಶೇಷಾಪುರದಲ್ಲಿ. ಲಕ್ಷ್ಮೀ ನರಸಿಂಹರು ಮುಂದೆಗಡೆ ಚಿಕ್ಕದೊಂದು ಆಫೀಸ್ ಇತ್ತು. ಇವತ್ತು ಆ ಕಂಪ್ನಿಯಲ್ಲಿ ಮಾಡೋರ್ದೆಲ್ಲ ಕೋಟಿಗಟ್ಟಲೆ ಶೇರ್ಸ್ ಹೋಲ್ಡರ್ ಇದ್ದಾರೆ. ಆ ಚಿಕ್ಕ ಸಂಸ್ಥೆ ಅಂತ ಅವ್ರು ಬಿಟ್ಟಿದ್ದೀರಿ. ಇವತ್ತಿನ ದಿನ ಈ ಮಟ್ಟಕ್ಕೆ ಇರೋಕ್ಕಾಗ್ತಾ ಇರಲಿಲ್ಲ. ನಾನು ಹೋಟ್ಲು ಅಂದ್ಕೊಂಡು ಮಾಡೋದು, ನಾನು ಕಷ್ಟಪಟ್ಟಿದ್ದಕ್ಕೆ ಇವತ್ತು ಹೋಟ್ಲು ಮಾಡಿ, ಇಷ್ಟೆಲ್ಲ ಬದುಕಿ, ಇಷ್ಟೆಲ್ಲ ಸ್ಟ್ರಗಲ್ ಮಾಡಿ, ಇವತ್ತು ಬೆಳಿಗ್ಗೆ 5:30 ಎದ್ದು ನಾನೇ ಮಾರ್ಕೆಟ್ಗೆ ಹೋಗ್ತೀನಿ. ನನಗೇನು ಕಾರಲ್ಲಿ ಹೋಗ್ಬೇಕು, ನಾನು 2 ವೀಲರ್ಲ್ಲ ಹೋಗ್ತೀನಿ, ಐಟಮ್ ತೊಗೊಬರ್ತೀನಿ, ಅವೆಲ್ಲ ಮಾಡ್ತೀನಿ, ಮಸಾಲೆ ಹಾಕ್ತೀನಿ, ಆರಾಮಾಗಿ ಅಡುಗೆ ಮಾಡಿಬಿಟ್ಟು ಆರಾಮಾಗಿ ಬಂದು ರೆಸ್ಟ್ ತೊಗೋತೀನಿ. ಹೂವು ಆದಂಗೆ ಆಗಿದೆ. ಚಿಕನ್ ಅಷ್ಟೇ ಜ್ಯೂಸಿ ಸರ್. ನಮ್ಮ ಹೋಟ್ಲಲ್ಲಿ ಸ್ಪೆಷಲ್ ನಾಟಿ ಕೋಳಿ ಬಿರಿಯಾನಿ. ರೀಸೆಂಟಾಗೂ ಇನ್ನೊಂದು ಆಪ್ರೇಷನ್ ಆಯಿತು. ಈಗ 1 ವೀಕಲ್ಲಿ 1 ವೀಕ್ 10 days ಬ್ಯಾಕ್ ಒಂದು ಆಪ್ರೇಷನ್ ಆಯಿತು. ಈಗ ಡಾಕ್ಟ್ರು ಒಂದು 3-4 months ಸ್ವಲ್ಪ ಶುಗರ್ ವೇರಿಯೇಷನ್ಸ್ ಇತ್ತು. ಮತ್ತು ಇದೆಲ್ಲ ಒಂಥರ ಸ್ಟ್ರಗಲ್ ಲೈಫು. ಸ್ವಲ್ಪ ರಿಟೈರ್ಮೆಂಟ್ ತಗೊಳ್ಳೋಣ, ಯೂಟ್ಯೂಬ್ ಬಗ್ಗೆ ನಮ್ಮದೇ ಆದ ಒಂದು ಲೋಕಕ್ಕೆ ಹೋಗ್ಬಿಡೋಣ. ಸಾಕು, ಮಕ್ಕಳು ನೋಡ್ಕೋತಾರೆ. ಇನ್ನು ನಮ್ಮನ್ನು ಸಾಕು, ಸ್ವಲ್ಪ ರಿಟೈರ್ಮೆಂಟ್ ತಗೊಳ್ಳೋಣ, ಮಸಾಲೆ ಎಲ್ಲ ತೋರಿಸ್ಕೊಟ್ಬಿಡೋಣ. ಏನಾದರೂ 2 hours ಕೆಲಸ ಕಷ್ಟ ಅಲ್ಲ, ಯಾವುದೋ ಮಸಾಲೆ ಮಾಡಿ ಕೊಡೋದು. ಆಮೇಲೆ ನಮ್ದು ಯಾವುದು ಪೌಡ್ರಸ್ ಇಲ್ವಲ್ಲ, ಸೊ ನಾವೇ ಮಾಡ್ತಾಯಿದ್ದೀವಿ. ಈಗ ನನ್ನ ಹೆಸರು ಇಟ್ಕೊಂಡು ಯಾರೋ ಪಾಪ ನಮ್ಮ ಸ್ನೇಹಿತರೊಬ್ಬರು ಬೆಳ್ಳುಳ್ಳಿ ಕಬಾಬ್ ಪೌಡ್ರು ಅಂತ ನನ್ನ ಕಸ್ಟಮರ್ ಆಗಿ ಬಂದು ಒಬ್ಬರು ಓಪನ್ ಮಾಡಿ ಶಿವಮೊಗ್ಗದಲ್ಲಿ ಕಣ್ಣಲ್ಲಿ ನೀರು ಹಾಕ್ತಾವ್ರೆ. ನನ್ನ ಹೆಸರು ಇಟ್ಬಿಟ್ಟು ಚಂದ್ರು ಬೆಳ್ಳುಳ್ಳಿ ಕಬಾಬ್ ಪೌಡ್ರು ಅಂತಾರೆ. ಪಾಪ ಈಗ ಅವ್ನು ಮಾಡಿಬಿಟ್ಟೆ ಒಂದು ಪ್ರಾಡಕ್ಟು. ಇದು ನಾಟಿನ ಬೆಳ್ಳುಳ್ಳಿ ಕಬಾಬ್ ಅಲ್ಲ ಅದು. ಅದು ನಾನು ತಿಂದೆ, ಟೇಸ್ಟ್ ಮಾಡಿದ್ದೀನಿ. ಪಾಪ ಅವನ್ನೇ ಇಟ್ಕೊಂಡು ಸ್ವಲ್ಪ ಪೌಡ್ರಸ್ಗಳು ಮಾಡಿ ಕರೆಕ್ಟಾಗಿ ಮಾಡಿ, ಅದಕ್ಕೇನು ನಾವು ಮಸಾಲೆಗಳು ಹಾಕ್ತಾಯಿದ್ದೀವಿ ಅದನ್ನೇ ಕರೆಕ್ಟಾಗಿ ಹಾಕಿ, ಯಾವುದಕ್ಕೂ ಕೆಮಿಕಲ್ ಇಲ್ಲದೆ, ಬ್ಯಾಡಿಗೆ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ, ಚಿಕ್ಕಬಳ್ಳಾಪುರ ಧನಿಯಾ, ಇದಿಷ್ಟೇ ಚಕ್ಕೆ, ಇಷ್ಟೇ ಲವಂಗ ನಾವೇ ಹಾಕ್ಕೊಂಡು ಎಲ್ಲ ಪೌಡ್ರಸ್ ಮಾಡಿ ಅಡುಗೆ ಮಾಡಿ ಅದನ್ನು ಆಮೇಲೆ ಲ್ಯಾಬಿಗೆ ಕಳಿಸಿ ಅದು ರಿಪೋರ್ಟೆಲ್ಲ ಪಕ್ಕ ಆದಮೇಲೆ ನಮ್ಮ ಫಸ್ಟ್ ಇಂಟ್ರಡಕ್ಷನ್ ಬೆಳ್ಳುಳ್ಳಿ ಕಬಾಬ್ ಪೌಡ್ರ್ ಆ್ಯಂಡ್ ಪುದೀನಾ ಕಬಾಬ್ ಪೌಡ್ರನ್ನ ಮ್ಯಾನುಫ್ಯಾಕ್ಚರ್ ಮಾಡೋಣ. ಇನ್ನು ಮುಂದೆ ಸ್ವಲ್ಪ ಪೌಡ್ರಸ್ಸು ಸುಮಾರು ಜನ ಕೇಳ್ತಾ ಇರೋದಕ್ಕೋಸ್ಕರ ಆ ವ್ಯಕ್ತಿಗೂ ನನ್ನ ಹೆಸರಿಟ್ಕೊಂಡು ಮಾಡಿದ್ದು ಫಸ್ಟ್ ತಪ್ಪು. ಬೆಳ್ಳುಳ್ಳಿ ಕಬಾಬ್ ಪೌಡ್ರು ಅಂತ ಮಾಡ್ಕೊಂಡಿದ್ರೆ ಬೇಜಾರಾಗ್ತಾ ಇರಲಿಲ್ಲ. ಚಂದೂಸ್ ಬೆಳ್ಳುಳ್ಳಿ ಕಬಾಬ್ ಪೌಡ್ರು ಅಂತ ಮಾಡಿಬಿಟ್ಟಿದ್ದಾನೆ ಶಿವಮೊಗ್ಗದಲ್ಲಿ.
ಅವರು ಏನೇನೋ ಬಿಸ್ನೆಸ್ಸಲ್ಲಿ ಸ್ಟ್ರಗಲ್ ಮಾಡಿ ಏನೋ ದುರಾಸೆ ಪಟ್ಟು ಹೋಗಿ ಮಾಡಿಬಿಟ್ಟಿದ್ದಾರೆ. ನಾನು ನ್ಯಾಚುರಲಾಗಿ ಹೇಳಲೇಬೇಕಾಗತ್ತೆ. ಅಲ್ಲೇನೋ ಒಂದು ಫುಡ್ ಪ್ರಾಡಕ್ಟು ಎಲ್ಲ ಒಂದು ಕೆಮಿಕಲ್ ಏನೋ ಒಂದು ಮಿಸ್ಟೇಕ್ ಆಯಿತು. ನಾಳೆ ಇದಕ್ಕೆ ಸೂತ್ರಧಾರ ಇಡೀ ವರ್ಲ್ಡಲ್ಲಿ ಬೆಳ್ಳುಳ್ಳಿ ಕಬಾಬ್ ತೋರಿಸಿದ್ದು ಅಂದರೆ ಯಾರು ಅಂದರೆ ಚಂದ್ರು ಒಬ್ಬರೇ. ಅದು ಇಡೀ ಜಗತ್ತು ಗೊತ್ತು, ಇಡೀ ಜಗತ್ತಿಗೆ ಗೊತ್ತಿದೆ. ಹಂಗಂದ್ರೆ ನಾನೇನು ಸೃಷ್ಟಿ ಮಾಡಿದ್ದಲ್ಲ. ನೀನೇನೋ ಸೃಷ್ಟಿ ಮಾಡಿಬಿಟ್ಟು ಏನೋ ಮಾಡಿದಾಗ ನಾಳೆ ತಪ್ಪಾಗತ್ತಪ್ಪ ಅಂತ ಮನೆಯೆಲ್ಲ ಬಂದು ತುಂಬ ಹೊತ್ತು ಕೂತ್ಕೊಂಡು ನಾನು ಹೇಳಿದೆ ನಾನೇ ಮಾಡಿಕೊಡ್ತೀನಿ, ನಾವೇ ಮಾಡ್ತೀನಿ, ಲ್ಯಾಬ್ ಚೆಕ್ ಮಾಡಿ ನಿಮ್ಮ ಕೆಲಸನೂ ಕೊಡ್ತೀನಿ, ನಿಮ್ಗೆ ಒಂದು ಸ್ವಲ್ಪ ಪರ್ಸೆಂಟೇಜು ಕೊಡ್ತೀನಿ, ಆರಾಮಾಗಿ ಇಲ್ಲೇ ಫ್ಯಾಕ್ಟ್ರಿ ಮಾಡ್ಕೊಂಡು ಬದುಕೋದು ಅಂತ ಒಂದು ನಡೀತಾ ಇದೆ. ಅದು ಒಂದು ನಡೀತಾ ಇದೆ. ಹೇಳಿದೆ ಬರ್ತಾನೆ ಒಂದು ಯೂಟ್ಯೂಬ್ ಚಾನಲ್ ಮಾಡ್ತಾಯಿದ್ದೀನಿ, ಆ ರುಚಿ ಅಂತ ಒಂದು ಅತಿ ಶೀಘ್ರದಲ್ಲಿ ಮಾಡೋಣ ಅಂತ. ನಿಮ್ಮ ಪ್ರೀತಿ ಜೊತೆ ಬೆಳಿಬೇಕು, ಪ್ರಪಂಚಕ್ಕೆ ನಾವು ನಿಮ್ಮನ್ನು ಗುರುತಿಸ್ಬೇಕು ಅಂದರೆ ನಾವು ನಿಮಗೆ ಒಳ್ಳೆ ಅಡುಗೆ ಕಲಿಸ್ಕೊಡ್ಲೇಬೇಕು. ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಲೇಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಇನ್ನೂ ಒಳ್ಳೊಳ್ಳೆ ಅಡುಗೆ ಕಲಿಬೇಕು. ಈ ಅಡುಗೆ ಕಲಿತು ಒಳ್ಳೊಳ್ಳೆ ಮಾತುಗಳು ಬಂದಿವೆ. ಮನೆಗಳಲ್ಲಿ ಜಗಳ, ಅಡುಗೆ ಬರಲ್ಲ ಅನ್ನೋ ಒಂದು ಗಲಾಟೆಗಳು, ಗಂಡ ಹೆಂಡತಿ ಅನ್ಯೂನ್ಯತೆ ಇಲ್ಲದೆ ನನ್ನ ಅಡುಗೆ ನೋಡ್ಕೊಂಡು ಕಲ್ತ್ಕೊಂಡು ಮನೆಗಳಲ್ಲಿ ಅನ್ಯೂನ್ಯತೆ ಆಗಿರೋದು ಭಾಳ ಇದೆ. ಅಜ್ಜಿದಿರು ಬರ್ತಾರೆ, ಅಪ್ಪ ನೀನು ಹೇಳ್ಕೊಡೋದೆಲ್ಲ ನಮ್ಮ ಅಮ್ಮ ಹೇಳ್ಕೊಟ್ಟಿದ್ದು ನೀನು ಅಡುಗೆ ಹೇಳ್ಕೊಡ್ತೀಯಪ್ಪ ಅಂತಾರೆ. ಇದೆಲ್ಲ ಸಾಕಲ್ವಾ, ಸಾರ್ಥಕ ಆಗಿದೆ. ಇದು ನಮ್ಮ ಕರ್ನಾಟಕ ಶೈಲಿಯ ಎಮರ್ಜೆನ್ಸಿ ರಸ. ನೋಡಿ ಎಷ್ಟು ಈಸಿ ಅಂದರೆ ಆಟ ಆಡ್ಕೊಂಡು ಮಾಡ್ಬೋದು. ಇರೋ ಅಷ್ಟು ದಿನ ನಗ್ತಾ ಈ ಥರ ಒಂದು ಒಳ್ಳೊಳ್ಳೆ ಅಡುಗೆ ತೋರಿಸೋಣ ಪ್ರೀತಿಯಿಂದ. ನೀವೆಲ್ಲ ಕೇಳ್ದಂಗೆ ಒನ್ ಮೋರ್ ಆಹಾ ಓಹೋ ಅಂದ್ಕೊಂಡು ನಿಮ್ಮನ್ನು ರುಚಿ ತೋರಿಸ್ಬಿಟ್ಟು ಶುಚಿಯಾಗಿ ಹೇಳಿಬಿಟ್ರೆ ನೀವು ಮಾಡೇ ಬಿಡಿ ಸಬ್ಸ್ಕ್ರೈಬ್. ಈ ಗ್ಯಾಪಲ್ಲಿ ಮದುವೆ ಯಾವಾಗದ್ರಿ? ಅದೇ ನಮ್ಮ ಯಜಮಾನ್ರು ಕಾಡ್ಗೋದ್ರು 2000 ಮದುವೆ. ನಾನು ಮದುವೆ ನಿಲ್ಸ್ಬಿಟ್ಟಿದ್ದೆ. ಇವ್ರು ಭಯನೇ ಪಡ್ಕೊಂಡ್ಬಿಟ್ಟಿರಿ ನಮ್ಮ ಮನೇಲಿ, ನಮ್ಮ ಹೆಂಡತಿ ಮನೆಯವರು. ಅವನ್ನೆಲ್ಲ ಕೈ ಕೊಡ್ತಾನೆ ನಿಂತು ಏನಾಗೋಯ್ತು, ಎಂಗೇಜ್ಮೆಂಟ್ ಆಗೋಯ್ತು, ಯಜಮಾನ್ರು ಕಿಡ್ನಾಪ್ ಆಗ್ಬಿಟ್ರು. ನಾನು ಯಜಮಾನ್ರು ಬರೋವರೆಗೂ ಮದುವೆ ಆಗಲ್ಲ ಅಂತ 2000 ಮಾಲೆ ಅಮಾವಾಸ್ಯೆ ದಿನ ಕಿಡ್ನಾಪ್ ಆದರು. ನಾವು ನೆಕ್ಸ್ಟು ಮಾರ್ಚ್ 10 11 ಮದುವೆ ಆದ್ವಿ. ಅದಕ್ಕೆ ಕಾಡಿಗಿಡಿಗೆ ಹೋಗಿದ್ರು ಪೊಲೀಸ್. ಮದುವೆ ಆಗಿಲ್ಲ ಸರ್. 108 ದಿನ ಹೋಟ್ಲು ತೆಗ್ದಿಲ್ಲ ಸರ್, ಫುಟ್ಬಾಲ್ ಹೋಟ್ಲು ತೆಗ್ದಿಲ್ಲ 108 ದಿನ. ಬರಲಿ ಆಮೇಲೆ ನೋಡೋಣ. ನಮ್ಮ ಯಜಮಾರು ಬರಲಿ, ಅಲ್ಲೇ ಬಿಟ್ಬಿಡ್ರಿ. ಯಾವುದಿಲ್ಲ ಸರ್, ಮನೆ ಹತ್ರ ಕೂತ್ಕೋ, ಅಲ್ಲಿ ಮಾತು ತಿರ್ಗಾ ನಡೀರಿ, ಹಾಸನ್ಗೆ ಹೋಗೋಣ, ಶಿವಮೊಗ್ಗ ಹೋಗೋಣ, ಅಲ್ಲಿ ಹೋಗೋಣ, ಇಲ್ಲಿ ಹೋಗೋಣ, ಇವೆ ಲಾಸ್ಟಲ್ಲಿ ಇಲ್ಲಿ ಇದು ಜೋಡಿಸೋದು ಕಳಿಸೋದು, ಆ ಕೂಲಿ ಕೆಲಸ ಮಾಡ್ಕೊಂಡಿದ್ವಿ. 108 ದಿನ ಎಲ್ಲೂ ಹೋಗಿಲ್ಲ ಬಿಡಿ. ಯಜಮಾನ್ರು ಮನೆ ಕಾಡಿಂದ ಬರ್ತಾ ಇದ್ದ ಕೇಳಿದ್ದೇನು ಹೇಳಿ, ಅಪ್ಪ ಕಾಲೆಲ್ಲ ನೋವು ಮಾಡಿ ಕಾಲು ಸುತ್ತು ಮಾಡ್ಬಿಡಪ್ಪ. ಇನ್ನೂ ಏನು ಮನೆಗೆ ಬಂದು ಇನ್ನು 10 ನಿಮಿಷನೂ ಆಗಿಲ್ಲ. ಮನೆ ಒಳಗಡೆ ಬಂದರು, ಲೆಫ್ಟಲ್ಲೆಲ್ಲ ರೂಮ್ ಇತ್ತು, ಒಂದು ದೊಡ್ಡ ವರಂಡ, ಅಲ್ಲಿ ಕೂತ್ಕೊಂಡ್ರು. ನಾವೆಲ್ಲ ಕಾಲಿಗೆ ಹಾಸಿರೋದು. ಅಪ್ಪ ನನಗೆ ಡೈಲಿ ಇನ್ಮೇಲೆ ಕಾಲು ಸುತ್ತು ತಂದ್ಕೊಟ್ಟು ಒಂಥರ ಬಾಂಡಿ. ನನ್ನ ರೇಕ್ಸೋರು, ನಾನು ನಡ್ಕೊಂಬರೋದು ನಡ್ಕೊಂಡು ತೋರಿಸೋರು, ಅವ್ರ ಮಗಳಿಗೆಲ್ಲ ತೋರಿಸೋರು, ಚಂದ ನೋಡಿದ್ರೆ ನಾನು ಹೆಂಗೆ ಬರ್ತಾನೆ ನಂಗೆ ಅಂತ. ಆ ಥರ ಒಂದು ಅಟ್ಯಾಚ್ಮೆಂಟ್ ಇತ್ತು ಸರ್. ಆ ಒಂದು ಪ್ರೀತಿಗಳು ಎಲ್ಲಿ ಪ್ರೀತಿ ಜಾಸ್ತಿ ತೋರಿಸ್ತಾರೆ ಅಲ್ಲಿ ವಿಷ ಇರಲ್ಲ, ವಿಶ್ವಾಸ ಇರುತ್ತೆ. ಇವತ್ತು ಯಾರೋ ನೋಡಿದ್ರೆ ಅಯ್ಯೋ ಏನೋ ಬರೀ ಬಿಡ್ತಾನೆ ಬಾಣ ಅಂತಾರೆ. ಅದ್ರ ಹಿಂದೆಗಡೆ ಅವ್ರಿಗೆ ಗೊತ್ತೈತಾ, ಅವ್ರಿಗೇನು ಗೊತ್ತಿದೆ. ನಮ್ಮ ಪುನೀತ್ ಸಾಹೇಬರು ಫೋನ್ ಮಾಡಿ ನನಗೆ ಫೆಬ್ರವರಿಲಿ ಇದರಿಂದ ಕಾಶ್ಮೀರಿಂದ ಫೋನ್ ಮಾಡಿದ್ರು. ಚಂದ್ರು ನನಗೆ ಒಂದು ಮಟನ್ ಸಾರು ಮಾಡಬೇಕು ಒಂದು 100 ಜನಕ್ಕೆ, ಅಲ್ಲಿ ಜೇಮ್ಸ್ ಪಿಕ್ಚರ್ ಶೂಟಿಂಗ್ಗೆ. ಹೆಂಗೆ ಮಾಡೋದು, ಕೆಂಪು ಕಲರ್ ಅಂದರು. ನಾನೆಲ್ಲ ಕಲಿಸ್ದೆ, ತೋರಿಸ್ದೆ, ವಿಡಿಯೋ ಮಾಡೇ ಕಳಿಸ್ದೆ. ಮಾಡಿದ್ರು, ಹೇಳಿದ್ರು, ಬಂತು. ಬರ್ತಾ ಇದ್ದಂಗೆ ಕೊರೋನಾ ಬಂತು. 6 ತಿಂಗಳಲ್ಲಿ ಅದನ್ನೆಲ್ಲ ನಮ್ಗೆ ಭಾಳ ಬೇಜಾರಾಗಿದೆ ಸರ್. ನಾನೇನ ಇವತ್ತಿನ ದಿನ ಈ ಮಟ್ಟಕ್ಕೆ ಏನನ್ನ ಇದ್ದು ಅವನು ನನಗೆ ಇದ್ದಿದ್ದರೆ ನನ್ನ ಪುಷಪ್ಪೇ ಬೇರೆ ಇರುತ್ತೆ. 100% ಸಕ್ಕತ್ ಸಪೋರ್ಟ್ ಮಾಡೋದು ಸರ್. ಪ್ರತಿಯೊಂದು ವಿಷಯಕ್ಕೂ, ಒಂದು ಮನೆ ತೊಗೊಳಕ್ಕಾಗಲಿ, ಒಂದು ವ್ಯವಹಾರ ಮಾಡೋಕ್ಕಾಗಲಿ, ಹಿಂಗೆ ಬದುಕಬೇಕು ಚಂದ್ರು, ನೀನು ಹಿಂಗೆ ಇರಬೇಕು ಚಂದ್ರ, ನೀನು ಇದನ್ನು ಹೋಗು, ಈ ಟ್ರ್ಯಾಕಲ್ಲಿ ಹೋಗು, ಯಾಕಾಗಲ್ಲ ಅಂತ ಕೇಳೋದು. ಅಡ್ವೈಸಲ್ಲಿ ಕಿಂಗು, ಪಕ್ಕ ಪ್ಯೂರ್ಲಿ ಬಿಸ್ನೆಸ್ ಮ್ಯಾನ್. ನಮ್ಗಂಥರದಲ್ಲೂ ವ್ಯಕ್ತಿಗಳು ಕೋಟ್ಯಾಂತರ ಜನ ಅವ್ರನ್ನ ಕಾಯ್ತಾ ಇರೋರು. ಅವ್ರು ನನಗೊಬ್ಬರು ಸ್ನೇಹಿತರಾಗಿದ್ದು. ಅಷ್ಟು ದೊಡ್ಡ ಮನೆ, ನಮ್ಮ ಮನೆ ಅಂತೀವಿ, ಧೈರ್ಯವಾಗಿ ಹೇಳ್ಬೋದು ಇದು ನಮ್ಮ ಮನೆ ಅಂತ. ಅದಕ್ಕೊಂದು ಖುಷಿ ಆಗುತ್ತೆ ಅಷ್ಟೇ. ನಾವು ಬೆಳೆದು ಬಂದಿದ್ದಕ್ಕೆ ನಾವೆಲ್ಲೂ ಹಿಂಗೆ ಅಂದಿಲ್ಲ ಸರ್. ನಾವು ಬದುಕಿದ್ದೀವಿ, ಶ್ರಮಪಟ್ಟು ಇವತ್ತು ಈ ಮಟ್ಟಿಗೆ ಬಂದಿದ್ದೀವಿ. ಬೆಳ್ಳುಳ್ಳಿ ಕಬಾಬ್ ಆಹಾ ಅಂದರೆ ಅದ್ರ ಮಜಾನೇ ಬೇರೆ. ಯಾವ ಆಸೆಗಳಿಲ್ಲ. ಮನುಷ್ಯನಿಗೆ ಎಷ್ಟಿರ್ಬೇಕು ಅಷ್ಟಿದೆ, ದುರಾಸೆಗಳಂತೂ ಇಲ್ಲಿ. ಆಸೆ ಇಟ್ಕೊಂಡು ಬದುಕಿದ್ದೆ ಗ್ಯಾರಂಟಿ ಆಗಿ. ಬರೀ ಆಸೆ ಇಟ್ಕೊಂಡ್ರೆ ಆಗಲ್ಲ, ದುಡಿಬೇಕಲ್ಲ. ಅದೇ ದುಡ್ದು ಆಸೆ ಇರಬೇಕು. ಈಗ ಎಲ್ಲರಿಗೂ ನೋಡಿದ್ದೆ, ಅವ್ನು BMW ತೊಗೊಂಡು ಕಳ್ತನ ಮಾಡಿದೆ ನೋಡಿ. ನಾನು ಯಾರೋ ಬಂದ ಪಟ್ ಅಂತ ಪಟಾಕಿ ಹೊಡೆದ 98 ಲಕ್ಷ ಹೊಡ್ಕೊಂಡ ಹೋದ. ಹೋಗಿ 100 ಕಿಲೋಮೀಟ್ರ್ ಆಗಿಲ್ಲ, ಹಿಡಿದ್ರು ಮನೆಗೆ ಕಳಿಸಿದ್ರು. ಹಿಂಗೆಲ್ಲ ಮಾಡಿದ್ರೆ ಆಗಲ್ಲ ಸರ್. ಹನಿ ಗೂಡಿಸಿದ್ರೆ ಹಳ್ಳ ಅಂತ ಹೇಳಿದ್ದಾರೆ ಯಾವುದಲ್ಲಿ, ಬಂಗಾರ ಮಂಚದಲ್ಲಿ. ಹನಿ ಯಾವತ್ತೂ ಗೂಡಿಸಿ ಅದು ಹಳ್ಳಕ್ಕೆ ತುಂಬುತ್ತೆ. ನೀವು ಚೆನ್ನಾಗಿ ಹಾಗೆ ಆಗ್ತದೆ. ಈ ಯಾರೋ ಹಳ್ಳ ತುಂಬಿಟ್ಟವ್ರೆ ಗೋರ್ಕೊಂಡು ಹೋಗ್ಬಿಡೋದು. ಆಮೇಲೆ ಸಿಕ್ಕಾಕೊಂಡ್ಮೇಲೆ ಅನುಭವಿಸ್ಬಿಡೋದು. ಇವೆಲ್ಲ ಶಾಶ್ವತ ಅಲ್ಲ.
ನೀವು ಪಟ್ಟಿದ ಶ್ರಮಕ್ಕೆ ಪ್ರತಿಫಲ ಕೊಟ್ಟೇ ಕೊಡ್ತಾರೆ. ಇವತ್ತು 100 ರೂಪಾಯಿ ಸಂಬಳ ತೊಗೊತಿರೋಲ್ಲ 106 ಕೋಟಿ ರೂಪಾಯಿ ವ್ಯವಹಾರ ಮಾಡ್ತಿದ್ದಾರೆ. ಇವತ್ತು ಕೋಟಿ ತಗೊಂಡು ಸಂಬಳ ತಗೊಂಡಿದ್ದೀನಿ ಅನ್ನೋ ಭಿಕ್ಷಾದಿದ್ದಾರೆ 200 ಕ್ರೆಡಿಟ್ ಕಾರ್ಡಿಗೆ ಅಂತ ಕಮಿಟ್ಮೆಂಟ್ ತ್ರಿಬಲ್ ಕಮಿಟ್ಮೆಂಟ್ ಇರುತ್ತೆ. 100 ರೂಪಾಯಿ ಇದ್ದರೆ 150 ರೂಪಾಯಿ ಸಾಲ ಮಾಡ್ತಾರೆ. ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. 100 ರೂಪಾಯಿ ಒಂದು ತೊಗೋತೀನಿ ಅಂದರೆ ಅದು ನಿನ್ನ ಹತ್ರ 80 ರೂಪಾಯಿ ಇರಬೇಕು, 20 ರೂಪಾಯಿ ಸಾಲ ಮಾಡಬೇಕು. 100% ಫೈನಾನ್ಸು 100% ಇದಂತ ಹೋದಾಗ ಹೋಟ್ಲುಗಳ ಮೇಲೆ ಸಾಫ್ಟ್ವೇರ್ ಅವರು ಇವತ್ತು ಹಾಕಿ ಹೋಟ್ಲ್ ಇಂಡಸ್ಟ್ರಿ ಸರ್ವನಾಶ ಮಾಡಿಬಿಟ್ಟವ್ರೆ. ಹೌದು ಸರ್, ಎಲ್ಲ ಫ್ರಾಂಚೈಸಿ ಎಲ್ಲ ಹೋಯ್ತಾರೆ ಪಾಪ. ಆ ಕಾರ್ಡು ಈ ಕಾರ್ಡು ಎಲ್ಲ ಉಸ್ತಾರೆ, ಪರ್ಸ್ನಲ್ ಲೋನ್ ಕೊಡ್ತಾರೆ, ಎಲ್ಲ ಕೊಡ್ತಾರೆ, ಆಸೆಗೆ ತಗೊಂಬೋತಾರೆ, ಹೋಟ್ಲು ಮಾಡಿಬಿಡ್ತಾರೆ. ಯಾರು ಸಾಫ್ಟ್ವೇರ್ ಇಂಜಿನಿಯರ್ಸು ಎಲ್ಲ ಅವರೇ ಮಾಡ್ತಾರೆ ಸರ್. ಈಗ ಆಲ್ಮೋಸ್ಟ್ ಎಲ್ಲ ಅವರೇ ಮಾಡ್ತಾ ಇರೋದು. ಬಟ್ ಅವ್ರ ಜಾಬ್ಗಳು ಇರ್ತವೆ. ಏನು ಜಾಬ್ಗಳೆಲ್ಲ ಬಿಟ್ಬಿಟ್ಟು ಬಂದು ತಾಯಿಂದಿರು ಅಳ್ತಾರೆ ತಗೊಂಬಿಟ್ಟು. ನನ್ನ ಹತ್ರನೇ ಎಷ್ಟು ಜನ ಹೇಳಿದ್ದಾರೆ ಗೊತ್ತಾ, ಕಣ್ಣಲ್ಲಿ ನೀರು ಹಾಕಿದ್ದಾರೆ. ನನಗೆ ಗೊತ್ತಿರೋರ್ದೆಲ್ಲ ಫ್ರಾಂಚೈಸಿ ತೊಗೊಂಡು ಕಣ್ಣಲ್ಲಿ ನೀರು ಹಾಕಿದ್ದಾರೆ. ಆಗಲ್ಲ ಸರ್, ನೀವು ಅವ್ನು ಏನು ಕೊಡ್ತಾನೆ ಕ್ವಾಲಿಟಿ ಕೊಡೋಕ್ಕೆ. ಚಂದ್ರು ಇನ್ನೊಂದು ಜಾಗದಲ್ಲೂ ಕ್ವಾಲಿಟಿ ಮಾಡೋಕ್ಕಾಗಲ್ಲ. ಅಲ್ಲೇ ಚೆನ್ನಾಗಿದೆ ಇಲ್ಲೇ ಚೆನ್ನಾಗಿಲ್ಲ ಅನ್ನೋ ಕಾಲ ಇದೆ ಇವತ್ತು. ತುಂಬ ಕಷ್ಟ ಇದೆ. ಆಮೇಲೆ ಮಾಡಬೇಕು ಅಂದರೆ ಕೆಲಸ ಕಲ್ತು ಮಾಡಿ, ಯಾರಿಗೂ ಬೇಜಾರಿಲ್ಲ. ಈಸಿಯಾಗಿ ಹೋಗಿ ಯಾರೋ ಹೇಳ್ತಾರೆ ಒಂದು 50 ಲಕ್ಷ ಬಂಡವಾಳ ಆಗ್ತದೆ, ದಯವಿಟ್ಟು ಹಾಕಕ್ಕೆ ಹೋಗ್ಬೇಡಿ. 50 ಲಕ್ಷ ಹಾಕೋ ತಿಂಗಳಿಗೆ 5 ಲಕ್ಷ ಬಂದ್ಬಿಡ್ತಾವಲ್ಲ, ಸುಳ್ಳು ಅದೆಲ್ಲ, ಸುಳ್ಳು ಸುಳ್ಳು ಸುಳ್ಳು. ಹಿಂಗೆ ನೋಡಿ 280 ರೂಪಾಯಿಗೆ ಒಂದು ಫುಲ್ ಕೊಂಬೋ ಅಂತೆ. ಏನು 3 ಅದು 3 ಇದು ಬಿರಿಯಾನಿ ಅದು ಹಿಂಗೆ ಇದು ಅದು ಅಂತ. ಆ ಕಾಸ್ಟ್ ಲೆಕ್ಕ ಹಾಕಿದ್ರೆ 380 400 ರೂಪಾಯಿ ಅಸಲು ಬೀಳುತ್ತೆ ಅವನಿಗೆ. ಮತ್ತು ಹಿಂಗೆ ಅದೇನು ದೇವ್ರಿಗೆ ಗೊತ್ತದ. ಮಾಡುವವ್ರಿಗೆ ಹೇಳುವುದು ಒಂದೇ ಮಾತು, ಲೆಕ್ಕಾಚಾರ ಮಾಡಿ ಲೆಕ್ಕಾಚಾರವಾಗಿ ಕೊಡಿ. ಯಾರಿಗೂ 280 ರೂಪಾಯಿ ಕೊಟ್ಬಿಟ್ಟಿದ್ದಂದ್ರೆ ನೀನೇನು ಸಾವುಕಾರ ಆಗಲ್ಲ, ಅವ್ರೇನು ತಿನ್ಕೊಂಡೋದ್ರೇನು ಸಾವುಕಾರ, ಲಾಸ್ ಆಗೋದು ಕಡೆಗೆ ನೀವೇ. ದಯವಿಟ್ಟು ಏನೇ ಒಂದು ಮಾಡಬೇಕಾದ್ರೂ ಅದ್ರದ್ದು ಒಂದು ಕ್ವಾಂಟಿಟಿ ಇರುತ್ತೆ. ಕ್ವಾಲಿಟಿ ಕೊಡೋದು ಫಸ್ಟ್ ಕಲೀರಿ. ಕ್ವಾಂಟಿಟಿ ಏನು ಕೊಡಬೇಕು ಅಂದರೆ ಲೆಕ್ಕಾಚಾರದಲ್ಲಿ ಕೊಡಿ. ಒಂದು 200 ಗ್ರಾಮ್ಸ್ ಕೊಡಬೇಕಾ, 200 ಗ್ರಾಮ್ ಪಕ್ಕ ಕೊಡಿ. ಒಂದು ಬಿರಿಯಾನಿ ಕೊಡ್ತೀರಾ, ಬಿರಿಯಾನಿ ಕಾಸ್ಟ್ ಏನು ಬೀಳುತ್ತೆ, ಅಕ್ಕಿ ಏನು ಬೀಳುತ್ತೆ, ಎಣ್ಣೆ ಏನು ಬೀಳುತ್ತೆ, ಆನಿಯನ್ ಏನು ಬೀಳುತ್ತೆ, ಅದಕ್ಕೆ ಹಾಕಿರೋ ಮಸಾಲೆಗಳೇನು ಕಾಸ್ಟ್ ಬೀಳುತ್ತೆ, ಎಲ್ಲ ಕೂತ್ಕೊಂಡು ಒಂದು ಗ್ರಾಮ್ ಲೆಕ್ಕದಲ್ಲಿ ಮಾರ್ವಾಡಿ ಥರ ಲೆಕ್ಕ ಹಾಕಿ, ಮಿಲಿ ಲೆಕ್ಕದಲ್ಲಿ. ಅವಾಗ ನಿಮಗೆ ಗೊತ್ತಾಗತ್ತಲ್ಲ ಅದ್ರ ಬೆಲೆ ಏನು ಅಂತ. ಬೊಫೆ ಮಾಡ್ತಾರೆ, ಒಪ್ಕೋತೀನಿ. ಎಂದು 100 ಜನ ಬಂದರೂ 20 ಜನ ತಿಂತಾರೆ, 80 ಜನ ತಿನ್ನಲ್ಲ. ಏನು ಸರ್ ಇದು ಕಾಂಬೋ ಆಫರು? 280, 380, 580 ಅಂದ್ಕೊಂಡು ಮೀನು ಕೊಡ್ತೀವಿ, ಅದು ಕೊಡ್ತೀವಿ, ಇದು ಕೊಡ್ತೀವಿ ಅಂತ ದೇವರಿಗೆ ಗೊತ್ತು. ಆಮೇಲೆ ಏನು ಕೊಡ್ತಾರೆ ನನಗೆ ಗೊತ್ತಿಲ್ಲ. 97ನಲ್ಲಿ 10 ರೂಪಾಯಿ ಊಟ ಅಂತ ಕೊಟ್ಬಿಟ್ಟು ಇಡೀ ಗಾಂಧಿನಗರ ಸಾಯಿಸಿದ್ರು. 6 ತಿಂಗಳು ಬೀಗ ಹಾಕೊಂಡು ಮನೆಗೆ ಹೋದರು 10 ರೂಪಾಯಿ ಮಾಡಿದವರು. ಇಡೀ ಗಾಂಧಿನಗರ ಸುತ್ತೋಗಿತ್ತು, ಇಡೀ ಗಾಂಧಿನಗರ. ಒಬ್ಬನಿಂದ ಇಡೀ ಗಾಂಧಿನಗರದಲ್ಲಿ ಜನ ಬರೀ ಚೌಟ್ರಿ ಥರ ಜನ ಆ ಹೋಟ್ಲು ಮುಂದೆ. 10 ರೂಪಾಯಿ ಭೋಜನ, ಭರ್ಜರಿ ಭೋಜನ 10 ರೂಪಾಯಿ. ಕಡೆಗೆ 6 ತಿಂಗಳಾದ್ಮೇಲೆ ಭರ್ಜರಿ ಭೋಜನ ಮಾಡಬೇಡಿ. ನೀವು ಲೆಕ್ಕಾಚಾರ ಹಾಕ್ಕೊಂಡು ನಿಮಗೆ ವರ್ಕೌಟ್ ಆಗಿ ನೀವು ಮಾಡಿ. ಹೋಗಿ ಏನೋ ಕೊಡ್ತೀವಿ, ಆಫರ್ಸ್ ಕೊಡ್ತೀವಿ, ಇದು ಕೊಡ್ತೀವಿ, ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ. ನನ್ನ ಅನಿಸಿಕೆ ಪ್ರಕಾರ ನಾನು 37 ವರ್ಷದಿಂದ ಇದೇ ಸ್ವಿಮ್ಮಿಂಗ್ ಹೊಡೆದಿದ್ದೀನಿ. ದಡ ಸೇರೋಕ್ಕೆ ಏನೇನು ಮಾಡಿದ್ದೀನಿ ಅನ್ನೋದು ಹೇಳ್ಕೊಡ್ತಾಯಿದ್ದೀನಿ. ದಯವಿಟ್ಟು ದಡಕ್ಕೆ ಹೋಗ್ಬೇಕಾದಾಗ ನೀವು ಯೋಚನೆ ಮಾಡಿ ದಡಕ್ಕೆ ಹೋಗಿ. ಪ್ರತಿಯೊಬ್ಬರಿಗೂ ಹೇಳೋದು, ಚಿಕ್ಕದಾಗೆ ಮಾಡಿ ದೊಡ್ಡದಾಗಿ ಮಾಡಿ ಏನಿಲ್ಲ, ಚಿಕ್ಕದು ಮಾಡಿ ಚಿಕ್ಕದಿಂದ ದೊಡ್ಡದಾಗಿ. ನನಗೆ ಅವತ್ತೊಂದು ದಿನ ನಮ್ಮ ತಾಂಡಲ್ಲಿ ಕೇಳಿದ್ರೆ 10 ಲಕ್ಷ ಕೊಟ್ಟು ಹೋಟ್ಲು ಮಾಡಿಕೊಟ್ಟಿರೋರು. ನಮ್ಮ ಮನೇಲಿ 10 ರೂಪಾಯಿ ಮುಟ್ಲಿ ಫುಟ್ಬಾಲ್ ಸ್ಟಾರ್ಟ್ ಮಾಡಿದೆ. ನನಗೆಲ್ಲ ನಮ್ಮ ರಿಲೇಟಿವ್ಸಿಂದ ಹಿಡಿದು ಎಲ್ಲ ಬೈದರು, ನಿನಗೆ ಬೇಕಾಗಿತ್ತ ಈ ಕಚಡ ಕೆಲಸ ಅಂತ. ಇವತ್ತು ಅಂದವರೆಲ್ಲ ಹಂಗೆ ಅವರೇ. ನಾನು ಮುಂದೆ ಹೋಗ್ತಾ ಇದ್ದೀನಿ, ಇನ್ನೇ ನೋಡ್ತಾ ಇದ್ದೀನಿ. ಇಷ್ಟೇ ಜೀವನ. ಯಾವತ್ತು ಆಡಂಬರಕ್ಕೆ ಹೋಗಬೇಡಿ, ಸಿಂಪಲಾಗಿರಿ, ಸಿಂಪಲಾಗಿ ಹೋಗಿ ಸಕ್ಸಸ್ ಆಗಿ. ಗ್ರೇಟ್ ಸರ್, ಗ್ರೇಟ್. ಎಷ್ಟು ಏಜ್ ಚಂದ್ರ ಅವರು? ಸರ್ ಆಯ್ತು 57 ಆಯಿತು. ಇನ್ನೇನು ಇನ್ನೊಂದು ತಿಂಗಳು ಬಿಟ್ಟರೆ 58 ಆಗೋಯ್ತು. ಸರ್ಕಾರಿ ನೌಕರಿಲಿದ್ರೆ ಒಂದು 2 ವರ್ಷ ಗಿಟ್ಟ ಓಡಿಸಿರೋರು 58 ಓಡಿಸಿರೋ, 60ಕ್ಕೆ ಮಾಡವ್ರೆ. ಇದಕ್ಕೆ ಮಿನಿಮಮ್ ಟೈಮ್ ಅರ್ಧ ಗಂಟೆ. ನಿಮ್ಗೆಲ್ಲನ ಇದ್ರಲ್ಲಿ ಕಲರ್ ಅನ್ಸುತ್ತಾ? ಕೈಯಲ್ಲಿ ಕಲರ್ ಒಂದು ಮಣ ಇರ್ತವೆ. ಇವ್ರು ನನ್ನ ಆತ್ಮೀಯ ಪ್ರೀತಿಯ ಹೆಂಡತಿ. ನನ್ನ ಆಗು ಹೋಗೋಗಳಿಗೆ ಎಲ್ಲದಕ್ಕೂ ನಮ್ಮ ಹೋಟ್ಲು ಕ್ಯಾಶು ಎಲ್ಲ ನೋಡ್ಕೋತಾರೆ. ನಮ್ಗೆ ಒಳ್ಳೆ ರುಚಿಯಾದ ಅಡುಗೆ ಮಾಡಾಕ್ತಾರೆ. ನಾವು 100 ಜನಕ್ಕೆ ಅಡುಗೆ ಮಾಡಾಕ್ತೀವಿ, ಇವ್ರು ನಮಗೆ ರುಚಿಯಾಗಿ ಅಡುಗೆ ಮಾಡಾಕ್ತಾರೆ. ತಿನ್ನಲ್ಲ? ತಿಂತೀನಿ ಸರ್. ನಾವು ವಾರದಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಇಲ್ಲೇ ಬರುತ್ತೆ. ಏನನ್ನ ನಮ್ಗೊಂದು ಬೇಕು, ಒಂದು ಮೀನು ಅಂತೀವಿ, ಮಾಡಿಕೊಡ್ತಾರೆ. ಬೇಳೆ ಸಾರು ಮಾಡಿಕೊಡ್ತಾರೆ. ಆಮೇಲೆ ತರಕಾರಿಗಳು, ಪಲ್ಯ ಗಿಲ್ಯ ಏನೇ ಕೇಳಿದ್ರು ರಾತ್ರಿ 2 ಗಂಟೆಗೆ ಕೇಳಿದ್ರು ಮಾಡಿಕೊಡ್ತಾರೆ. ನನ್ನ ಪ್ರೀತಿಯ ನನ್ನ ತಾಯಿನಂತೂ ತುಂಬ ಚೆನ್ನಾಗಿ ನೋಡ್ಕೊಂಡಿದೆ. ನನ್ನ ತಾಯಿಗಿಂತ ಹೆಚ್ಚಾಗಿ ನಾನು ಇವಳನ್ನ ಭಾವನೆಯಿಂದ ನೋಡ್ತೀನಿ. ಆಮೇಲೆ ನನ್ನ ಮಗಳು, ನನ್ನ 2 ಗಂಡು ಮಕ್ಕಳು. ಒಬ್ಬರು ಋತಿಕ್ ಅಂತ, ಇವರು ಯಶವಂತ್ ಅಂದ್ಬಿಟ್ಟು, ಇವರು ಇಂಜಿನಿಯರಿಂಗ್ ಮಾಡ್ತಾರೆ. ಇವರು ಡಿಗ್ರಿ ಕಂಪ್ಲೀಟ್ ಆಗಿದೆ, BMS ಕಾಲೇಜಲ್ಲಿ ಓದ್ತಾ ಇದ್ದಾರೆ. ಇಂಜಿನಿಯರಿಂಗ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಡಾಟಾ ಸೈನ್ಸ್ ತೊಗೊಂಡಿದ್ದಾರೆ. ಏನೋ ಓದ್ಸೋಣ, ನಾವಂತೂ ಶ್ರಮ ಪಟ್ಟಿದ್ದೀವಿ. ಇನ್ನು ಅವ್ರವ್ರಿಗೆ ಓದ್ಬಿಟ್ಟು ಅವ್ರವ್ರ ಉದ್ಯೋಗ ಅವ್ರವ್ರು ನಡೆಸ್ಕೊಂಬಿಟ್ರೆ. ಸೊ ಹೋಟ್ಲೇ ನಡೆಸ್ಬೇಕು ಅಂತಿಲ್ಲ ನಿಮಗೆ? ಈಗ ನಾವು ರೆಡಿ ಇದೆ, ಖುಷಿ ಅವ್ರದ್ದು, ಅವ್ರ ಆಯ್ಕೆ. ನಾವೀಗೇನಂದ್ರೆ ಯಾರಿಗೂ ಯಾವುದೂ ಪ್ರೆಷರ್ ಔಟ್ ಮಾಡೋಕ್ಕಾಗಲ್ಲ. ಇವತ್ತು ಹೊರಗಡೆ ಹೋದರೆ ನಮ್ಗೇನು ಕೊಡ್ತಾರೆ ಸ್ಕಿಲ್ ನಮ್ಗೆ ಗೊತ್ತಿದೆ.
ಇಲ್ಲಿ ನಾವು ಬಂದು ಬದುಕಿದಾಗ ನಾವೇನು ಮಾಡ್ಬೋದು, ಯಾಕಂದರೆ ಎಲ್ಲ ರೆಡಿ ಇದೆ. ಇನ್ನು ಮುಂದೆ ಮೇಂಟೆನೆನ್ಸ್ ಮಾಡ್ಕೊಂಡು ಹೋಗೋದಿದೆಯಲ್ಲ, ಅದು ಮೋಸ್ಟ್ ಇಂಪಾರ್ಟೆಂಟು. ನಾವು ಮಾಡ್ತೀನಿ ಅಂದರೆ ಸಂತೋಷ. ನಮಗೂ ಕಾಲಕ್ರಮೇಣ ವಯಸ್ಸಾಗ್ತಾ ಇದೆ. ನಾವು ಯಾವುದೋ ಯೂಟ್ಯೂಬ್ ಮಾಡ್ಕೊಂಡಿರೋಣ ಅಂತ ಇದ್ದೀನಿ ಈಗ. ಸೊ ಜಾಲಿಯಾಗಿ ಇದ್ಬಿಡೋಣ, ಇರೋ ಎಷ್ಟು ದಿನ ಇರ್ತೀವೋ. ಯಾವ ಕ್ಷಣ ನಮ್ಮ ಬಾಸ್ ಆದಮೇಲೆ ನಮಗೇನು ಅನ್ನೋ ಜೀವನ ಗೊತ್ತಿಲ್ಲ. ಇರೋ ಅಷ್ಟು ದಿನ ಜಾಲಿಯಾಗಿರಬೇಕು, ನೆಮ್ಮದಿಯಾಗಿರಬೇಕು, ಪ್ರೀತಿಯಾಗಿರಬೇಕು, ಕುಟುಂಬದಲ್ಲಿ ನಗ್ನಗ್ತಾ ಇರಬೇಕು. ಎಲ್ಲಿಂದ ಹೋಗಿ ಬಂದರೂ ಆ ಮನೆ ನೆಮ್ಮದಿ ಅದು ಎಲ್ಲದಕ್ಕಿಂತ ಪರಿಮಳ. ಅದು ಆ ಪರಿಮಳ ಚೆನ್ನಾಗಿದ್ಬಿಟ್ರೆ ಎಲ್ಲಿ ಹೋಗಿ ಬಂದಿದ್ದಕ್ಕಲ್ಲ ಜಯ ಸಿಗುತ್ತೆ. ಎಲ್ಲಿ ಮನೆಯಲ್ಲಿ ಕಸ ಅವು ಅಂದ್ಕೊಂಡು ಹೋಗಿದಾಗ ಆ ನೆಮ್ಮದಿನೂ ಕಳ್ಕೊಬಿಡ್ತೀವಿ. ಪ್ರತಿಯೊಬ್ಬರಿಗೆ ಹೇಳೋ ನೆಮ್ಮದಿ ಇರಬೇಕಂದ್ರೆ ಮನೇಲಿ ಪ್ರೀತಿ ಚೆನ್ನಾಗಿರಬೇಕು, ಅವ್ರವ್ರ ಭಾವನೆಗಳಲ್ಲಿ ಬದುಕಬೇಕು. ಒಳ್ಳೆ ರೀತಿಯಲ್ಲಿ ನಡೀತಾರೆ, ಒಳ್ಳೆ ರೀತಿಯಲ್ಲಿ ನಂತರ ಬದುಕ್ಬೋದು. ಇಷ್ಟೇ ಎಲ್ಲರಿಗೂ ಹೇಳೋದು ಒಂದು ಪಾಠ. ಇವಾಗ ನೀವು ಕೇಳ್ತಾ ಇರೋದು ಇದೊಂದು ಲೆಸನ್ನೇ. ಇದು ನಾವು ಹೆಂಗೆ ಬಂದ್ವಿ, ನಮ್ಮ ಜೀವನ ಏನು ಬಂತು ಅಂತ ಇದನ್ನು ತಿಳ್ಕೊಂಡು ಯಾರೋ 4 ಜನಕ್ಕೆ ಒಳ್ಳೇದಾದರೆ. ಈಗಲೂ ನಂಗೊಂದು 1000 ಜನ ಹೇಳಿದ್ದಾರೆ ನಿಮ್ಮ ಅಡುಗೆಯಿಂದ ನಮ್ಮ ಮನೆ ಬೆಳಕಿದೆ ಅಂತ. ಆ ಥರ 100 ಮನೇಲಿ ಬೆಳಗಿರೋ ಸಾಕಾಗಿದೆ. ನಾವು ಕಲಿಸಿದ್ದೊಂದು ನಮ್ಮ ತಾಯಿ ಕಲಿಸ್ಕೊಟ್ಟಿದ್ದು ಆ ಅಡುಗೆ ರುಚಿನ ನಾವು ಪ್ರಪಂಚಕ್ಕೆ ತೋರಿಸಿದ್ವಿ. ಇವತ್ತು ವಾರಕ್ಕೊಂದ್ಸಲ ನನಗೆ ಸಿಡ್ನಿಯಿಂದ ಫೋನ್ ಮಾಡ್ತಾರೆ, ಮಾತಾಡಲೇಬೇಕು ನನ್ನ ಜೊತೆಯಲ್ಲಿ ಅಂತ ಮಾತಾಡೋರು ಇದ್ದಾರೆ ಭಾಳ. ನ್ಯೂ ಜೆರ್ಸಿಯಿಂದ ಒಬ್ಬರು ಮಾಡ್ತಾರೆ, ಸಿಂಹಾದ್ರಿ ಅಂತ ಅವ್ರ ಹೆಸರು. ವಾರಕ್ಕೆ ಒಂದಿನ ನನ್ನ ಕಷ್ಟ ಸುಖ ವಿಚಾರಿಸಲಿಲ್ಲ ಅಂದರೆ ಅವ್ನು ನೆಮ್ಮದಿನೇ. ಜರ್ಮನಿಯಿಂದ ಮೊನ್ನೆ ಆಸ್ಟ್ರೇಲಿಯಿಂದ ಬಂದಿದ್ದರು. ಬಂದು ಇಲ್ಲಿಂದ ಊಟ ತೊಗೊಂಡೋಗಿ ತಿರ್ಗಾ ಮೊನ್ನೆನೂ ಬಂದು ಕೆರೆಯಲ್ಲಿ ವಾಪಸ್ ಕೊಟ್ಟು ತುಂಬ ಪ್ರೀತಿ ಮಾಡಿ ಆಶೀರ್ವಾದ ತೊಗೊಂಡೋದ್ರು. ಸಾಕಲ್ಲ ಸರ್. ನಾವು ಹೇಳ್ದಲ್ಲ ಅವೆಲ್ಲ ಪರದೆ ಹಿಂದೆ ಇದ್ದವರು ಇವತ್ತು ನಿಮ್ಮ ಯೂಟ್ಯೂಬ್ ಚಾನಲ್ಗಳಿಂದ ಎಲ್ಲ ಮೀಡಿಯಾಗಳಿಂದ ನಾವು ಇವತ್ತು ಪ್ರಪಂಚ ತೋರಿಸಿದ್ದೀರ. ನಾವು ಅದಕ್ಕೆ ಬೆಲೆ ಕಟ್ಟಲೇಬೇಕು, ಬೆಲೆ ತರಲೇಬೇಕು, ಆ ಪ್ರೀತಿ ತೋರಿಸ್ಲೇಬೇಕು. ಅದು ತೋರಿಸಿ ಈ ಕುಟುಂಬದ ಥರ ಎಲ್ಲರೂ ಚೆನ್ನಾಗಿದ್ದರೆ ನಗ್ನಗ್ತಾ ಇರಬೇಕು, ಪ್ರೀತಿ ಬೆಳೆಸ್ಬೇಕು. ಎಷ್ಟು 30 ವರ್ಷ ಆಯ್ತು ಮದುವೆ? ಇಲ್ಲ 22. 22 ವರ್ಷ. ವಾವ್, ಸುಖಿ ದಾಂಪತ್ಯ. ಖಂಡಿತ ಸಮಯ ಸಿಗುತ್ತಾ ಸರಿಗೆ? ಸಿಗತ್ತೆ. ಈ ಮನೆಗೆ ಬಂದಮೇಲೆ ಸ್ವಲ್ಪ ಸಮಯ ಸಿಕ್ಕಿದೆ ಸರ್. ಹೆಲ್ತ್ ಇಶ್ಯೂ ಇತ್ತು, ಹಾಗಿತ್ತು, ಜೊತೆಲೇ ಇರ್ತಾರೆ. ಇವಾಗ ಹೋಟ್ಲು ನೋಡ್ಕೋತಾರೆ, ನಮಗೊಂಚೂರು ರೆಸ್ಟ್ ಕೊಡ್ತಾರೆ. ಈ 3 ವರ್ಷ ಪರಿಶ್ರಮ ಪಡ್ಬೋದು. ಆಫ್ಟರ್ ಕೊರೋನಾ 2.5 ಇಯರ್ಸ್ ಅಂತೂ ತುಂಬ ಸ್ಟ್ರಗಲ್ ಮಾಡಿದ್ವಿ. ನಿದ್ದೆ ಮಾಡಿದೆ, ಊಟ ಮಾಡಿದೆ. ಆ ಒಂದು ಉದ್ದೇಶಕ್ಕೋಸ್ಕರನೇ ನಾನು ಇಲ್ಲಿ ಮೇಲೆ ಮನೆ ಮಾಡೋಕ್ಕೆ ಬಂದೆ. ಇಲ್ಲಾಂದರೆ ನಾನು ನಿಜವಾಗ್ಲೂ ಇರ್ತಾಯಿರಲಿಲ್ಲ. ನನಗೆ ಬಿಸ್ನೆಸ್ನ ಹೋಟ್ಲಿಗೆ ಕನ್ವರ್ಟ್ ಮಾಡೋವಂಥ ಇಂಟ್ರೆಸ್ಟ್ ಇರಲಿಲ್ಲ. ನನಗೆ ತುಂಬ ತೊಂದರೆ ಆಗ್ತಾ ಬರ್ತಾಯಿತ್ತು. ಶುಗರ್ ಸ್ವಲ್ಪ ವೇರಿಯೇಷನ್ಸ್ ಆಗೋದು, ಹೆಲ್ತ್ ಇಶ್ಯೂಸ್ ಆಗೋದು, ಇದೆಲ್ಲ ಆಗ್ತಿರೋದ್ರಿಂದ ಒಂದು ರೆಸ್ಟ್ ಬೇಕಲ್ವಾ. ಏನು ಸರ್ 20 ಅವರ್ ದುಡ್ದಿದ್ದೀವಿ ಸರ್. 18 ಅವರ್ ಬೆಳಗ್ಗೆ 5:30ಗೆ ಬಂದರೆ ರಾತ್ರಿ 1 ಗಂಟೆಗೆ ಮನೆಗೆ ಹೋಗ್ತಿದ್ದೆ. 3 ಅವರ್ ಮನಗ್ತಿದ್ದೆ. ತಿರ್ಗಿ 5 ಗಂಟೆಗೆ ಮಾರ್ಕೆಟಿಂದ ಬಂದು ಪರ್ಚೇಸ್ ಮಾಡಿ ಕೆಲಸ ನೋಡಿಕೊಂಡು, ಅವಾಗ ಕೆಲಸದವ್ರ ಪ್ರಾಬ್ಲಮ್ಮು ಹೀಗೆ. ಆಮೇಲೆಲ್ಲ ಒರಿಸ್ಸಾ ಗಿರಿಸಾ, ಅಸ್ಸಾಮು, ಬಿಹಾರು, ಇಲ್ಲಿಂದೆಲ್ಲ ಹುಡುಗರುಗಳು ಬಂದು ನಮ್ಮ ಹುಡುಗರು ನಮ್ಮ ಹತ್ರ ಕೆಲಸ ಮಾಡಿದ್ರೆ ಕೈ ಕೊಟ್ಬಿಟ್ರು. ಆಫ್ಟರ್ ಕೊರೋನಾ ತುಂಬ ಸಫರ್ ಮಾಡಿಕೊಂಡು ಒಂದು ಮಟ್ಟಿಗೆ ಬರೋಕ್ಕೆ ಆ 2.5 ವರ್ಷ ಶ್ರಮ ಪಟ್ಟಿರೋದು ಆ ನನ್ನೊಬ್ಬನಿಗೆ ಗೊತ್ತು. ಆ ಪ್ರೋತ್ಸಾಹಕ್ಕೆಲ್ಲ ಇವರು ಎಲ್ಲರೂ ಹೊಣೆ ಆಗಿತ್ತು. ನಿಮ್ಮ ಕುಟುಂಬ ಹೀಗೆ ಇರಲಿ, ಸಂತೋಷವಾಗಿರಲಿ. ನಿಮ್ಮ ಪ್ರೀತಿ ಯಾವಾಗಲೂ ಹಿಂಗೆ ಇರಬೇಕು. ಧನ್ಯವಾದ, ತುಂಬ ಹೃದಯದ ಧನ್ಯವಾದ ಚಂದ್ರಣ್ಣನಿಗೆ. ಯಾಕೆ ಗೊತ್ತಾ, ನಾನಂತೂ ಅವರು ತುಂಬ ಮೋಟಿವೇಶ್ನಲ್, ಇನ್ಸ್ಪಿರೇಷನ್ ಆಗಿ ತಗೋತೀನಿ. ಯಾಕೆ ಗೊತ್ತಾ, ಒಬ್ಬ ಬಡ ಹುಡುಗ ಅನ್ನೋಕ್ಕಿಂತಲೂ ಸ್ವಾಭಿಮಾನಿ ಹುಡುಗ. ನನ್ನ ತಂದೆ ತಾಯಿನ ಕೇಳಲ್ಲ ರೀ, ನನ್ನ ಶ್ರಮದಲ್ಲಿ ಬದುಕ್ತೀನಿ ಅಂತ ಹೇಳ್ತಾನೆ. 15ನೇ ವಯಸ್ಸಿಗೆ ನಿರ್ಧಾರ ಮಾಡಿದವ್ರಿಗೆ 57, ಹತ್ತತ್ರ 42 ವರ್ಷ ಶ್ರಮ ಪಟ್ಟಿದ್ದೀವಿ ಸರ್. ತನ್ನ ಬೆವರಿನ ಊಟ ಮಾಡ್ತಿರೋ ಸಾಕು ಸರ್. ಅಷ್ಟೇ. ಅದು ನಿಮ್ಮ ಪ್ರೀತಿ ಬೆಳೆಸ್ಬಿಟ್ಟಿದೆ, ನಿಮ್ಮ ಪ್ರೀತಿ ತೋರಿಸಿದ್ದೀರಾ. ಅದನ್ನು ಉಳಿಸ್ಕೊಳ್ಳೋದು ಬೆಳೆಸ್ಕೊಳ್ಳೋದು ನಾನು ಬೆಳೆಸ್ತೀನಿ. ನಿಮ್ಮ ಪ್ರೀತಿ ಹಿಂಗೆ ಇರಲಿ. ನಾನು ಖುಷಿಯಾಗಿರ್ತೀನಿ ಅಂದರೆ ನೀವೆಲ್ಲ ನೋಡಿ, ನೀವೆಲ್ಲ ನೆಚ್ಚಿದ್ದಕ್ಕೆ, ಆ ಮೆಚ್ಚುಗೆಗೆ ನಾನು ಎಂದೂ ಚಿರಋಣಿ. ನಿಮ್ಮ ಮನೆಗೆ ಬರೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ, ನಿಮ್ಮ ಇಡೀ ಕುಟುಂಬ ನಿಮ್ಮ ಬದುಕಿನ ಸವಿಸ್ತರನ್ನು ತಿಳಿಸೋದಕ್ಕೆ ನಮ್ಮ ಕಲಾ ಮಾಧ್ಯಮ ವೀಕ್ಷಕರ ಪರವಾಗಿ ನಿಮ್ಗೆ ಅನಂತ ಧನ್ಯವಾದ. ನಿಮಗೂ ಸರ್, ನಿಮಗೂ ನಿಜವಾಗ್ಲೂ ಇನ್ನೂ ಒಳ್ಳೆ ರೀತಿಯಲ್ಲಿ ಬೆಳಿಬೇಕು. ನಮ್ಮಂಥವ್ರನ್ನೆಲ್ಲ ತೋರಿಸಿ ಪ್ರಪಂಚಕ್ಕೆ ನೋಡಿ ಈ ಥರ ಮಾಡಿದ್ದಾರೆ, ಈ ಥರ ಕಲ್ತಿದ್ದಾರೆ, ಹಿಂಗಾಗಿದೆ ಅಂತ ತೋರಿಸ್ತಿರಲ್ಲ, ನಿಮಗೆ ನಾವು ಎಂದೂ ಚಿರಋಣಿ. ಧನ್ಯವಾದ ಸರ್. ಅದು ಆಲ್ ಯೂಟ್ಯೂಬ್ ಚಾನಲ್ಸ್ ಅವ್ರಿಗೆ ಎಲ್ಲರಿಗೂ ನನ್ನ ಕಡೆಯಿಂದ ಅದು ಉತ್ಪೂರ್ವಕ ವಂದನೆಗಳು. ಅದು ಸಂಕ್ರಾಂತಿ ಆದಮೇಲೆ ಬಂದಿದ್ದಾರೆ, ಹಂಗೆ ಸೂರ್ಯೋದಯ ಆಗಿಬಿಡಲಿ. ಇನ್ನು ಮುಂದಕ್ಕೆಲ್ಲ ಬೆಳಗ್ತಾ ಇರಬೇಕು, ಖುಷಿಯಾಗಿರ್ತಾ ಇರಬೇಕು. ಚಂದ್ರೋದಯ ಎರಡೂ ಸೇರಿದ್ದೀವಿ, ಖುಷಿಯಾಗಿ ನಡೀಲಿ ಸರ್. ಥ್ಯಾಂಕ್ ಯು ಸರ್. ಇಷ್ಟೇ ಗರಂ ಮಸಾಲ ಸರ್, ಎಲ್ಲ ಹಾಕಿದ್ದೀವಲ್ಲ. ಸ್ಮೆಲ್ ನೋಡಿ, ಆ ಸ್ಮೆಲ್ ನ್ಯಾಚುರಲ್ ಇಸ್ ಗುಡ್. ನಮ್ಮ ಕಲಾ ಮಾಧ್ಯಮ ಚಾನಲ್ ಅವ್ರು ಬಂದಿದ್ದರು, ತುಂಬ ಖುಷಿಯಾಯಿತು. ಈ ಥರನೇ ಅಡುಗೆ ಕಾರ್ಯಕ್ರಮಗಳು ಮಾಡ್ತಾಯಿರಿ ಅಂದರು. ಹೌದು ಸರ್, ನಾನು ಒಂದು ಯೂಟ್ಯೂಬ್ ಚಾನಲ್ ಮಾಡ್ತೀವಿ, ನಿಮ್ಮ ಥರ ನಮಗೊಂದು ಪ್ರೋತ್ಸಾಹ ಕೊಡಿ, ಪ್ರೀತಿಯಿಂದ ಮಾಡೋಣ, ಖುಷಿಯಾಗಿ ತೋರಿಸೋಣ. ಕಲಾ ಮಾಧ್ಯಮನ ನೋಡ್ತಾ ಇರಬೇಕು, ಸಬ್ಸ್ಕ್ರೈಬ್ ಆಗ್ತಾ ಇರಬೇಕು, ಲೈಕ್ ಮಾಡ್ತಾ ಇರಬೇಕು, ಶೇರ್ ಮಾಡ್ತಾಯಿರಿ. ನಿಮ್ಗೆ ಎಂದಿಗೂ ನಾವು ಚಿರಋಣಿ. ಅಷ್ಟು ಮಾತ್ರ ಅಲ್ಲ, ಆಹಾ ರುಚಿ ಅಂತ ಹೇಳಿ
ಆಹಾರ ರುಚಿ ಅಂತೇಳಿ ನಮ್ಮ ಚಂದ್ರಣ್ಣ ಒಂದು ಒಳ್ಳೆ ಚಾನಲ್ ಮಾಡ್ತಾರೆ, ಯೂಟ್ಯೂಬ್ ಪೇಜು. ದಯವಿಟ್ಟು ಆಹಾರ ರುಚಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆದಷ್ಟು ಬೇಗ ಒಳ್ಳೊಳ್ಳೆ ರೆಸಿಪೀಸ್ ನಿಮ್ಗೆ ಬರುತ್ತೆ. ಜೊತೆಗೆ ಅವರ ಮಸ್ತ್ ಮಾತುಕತೆ ಕೂಡ ಇರುತ್ತೆ. ಒಳ್ಳೆದಾಗಿ. ಧನ್ಯವಾದ. ನೂರಾರು ನೆನಪಿನ ಸಂತಸ ತುಂಬಿದ ಹಾಡು ಇದು. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.